ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ ರಣಭೀಕರ ಇತಿಹಾಸ ಹೊಂದಿರುವ ಹೆಸರು ಕೇಳಿದ್ರೇನೆ ಎಂಥವರ ಎದೆ ನಡುಗುವ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆ ಕಾಫಿ ಹೀರ್ತಾ, ರೌಂಡ್ ಟೇಬಲ್ ಮೀಟಿಂಗ್ ನಡೆಸ್ತಾ, ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಬಿಂದಾಸ್ ಆಗಿದ್ದ ದರ್ಶನ್ಗೆ ಫೋಟೋ ವಿಡಿಯೋಗಳಿಂದಲೇ ಸಂಕಷ್ಟ ಎದುರಾಗಿದೆ, ಫಜೀತಿ ಎದುರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಸಿಕ್ಕಿಬಿದ್ದಿದ್ದ ದರ್ಶನ್ರನ್ನ ಇಂದು ಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿನಿಂದ ಬಳ್ಳಾರಿಗೆ 5 ಪೊಲೀಸ್ ವಾಹನಗಳಲ್ಲಿ ಬಿಗಿ ಭದ್ರತೆಯ ನಡುವೆ ಸ್ಥಳಾಂತರ ಮಾಡಲಾಯಿತು. ಬೆಂಗಳೂರಿನಿಂದ ಬಾಗೇಪಲ್ಲಿ, ಪೆನುಗೊಂಡ, ಅನಂತಪುರ ಮಾರ್ಗವಾಗಿ ಎಲ್ಲೂ ಸ್ಟಾಪ್ ಕೊಡದೆ ಬಳ್ಳಾರಿಗೆ ಕರೆತರಲಾಯಿತು. ಬಳ್ಳಾರಿಗೆ ದರ್ಶನ್ ಬಂದ ನಂತರ ಜೈಲಿನ ರಿಜಿಸ್ಟರ್ನಲ್ಲಿ ಸಹಿ ಮಾಡಿಸಲಾಯಿತು. ವೈದ್ಯಾಧಿಕಾರಿಗಳು ಆರೋಗ್ಯ ತಪಾಸಣೆ ಮಾಡಿದರು. ಇನ್ನು ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಪಾರ್ಟಿ ಮಾಡಿ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಆದರೆ ಮೊದಲ ದಿನವೇ ದರ್ಶನ್ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬಳ್ಳಾರಿಗೆ ಜೈಲಿಗೆ ಕಪ್ಪು ಪೂಮಾ ಟೀ ಶರ್ಟು, ಕನ್ನಡಕ, ಕಡಗ ಧರಿಸಿ, ಕೈಗೆ ಕ್ರೇಪ್ ಬ್ಯಾಂಡೇಜ್ ಧರಿಸಿ, ಬೆಡ್ಶೀಟು, ವಾಟರ್ ಬಾಟ್ಲು ಹಿಡ್ಕೊಂಡು ಬಂದಿದ್ರು. ಬಳಿಕ ಜೈಲಿನಲ್ಲಿ ಕತ್ತಿನಲ್ಲಿದ್ದಂಥ ಚೈನು, ಕೈಗೆ ಕಟ್ಟಿದ್ದ ಕೆಂಪು ದಾರ, ಬೆಳ್ಳಿ ಕಡಗ ಬಿಚ್ಚುವಂತೆ ಸೂಚಿಸಿದಾಗ ಮೊದಲು ದರ್ಶನ್ ನಿರಾಕರಿಸಿದರು. ಜೈಲಿನ ಹಿರಿಯ ಅಧಿಕಾರಿಗಳ ಖಡಕ್ ವಾರ್ನಿಂಗ್ನ ನಂತರ ದರ್ಶನ್ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಾದಂಥ ಲೋಪಗಳು ಇಲ್ಲಿ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ದರ್ಶನ್ಗೆ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರದಂತೆ ಬಳ್ಳಾರಿಯಲ್ಲಿ ಬಿಂದಾಸ್ ಆಗಿರೋದಕ್ಕಾಗಲ್ಲ ಅನ್ನೋದು ಮೊದಲ ದಿನವೇ ದರ್ಶನ್ಗೆ ಅರಿವಿಗೆ ಬಂದಂತಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಬರುವಾಗ ವಾಹನದಲ್ಲಿ ಕೂಲಿಂಗ್ ಗ್ಲಾಸ್ ಸಮೇತ ಬಂದಿದ್ದನ್ನು ಗಮನಿಸಿರುವಂಥ DIG TP ಶೇಷ ಅವರು ಬೆಂಗಾವಲು ಪಡೆಯ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿ DGPಗೆ ಪತ್ರ ಬರೆದಿದ್ದಾರೆ. ಇನ್ನು ದರ್ಶನ್ ಜೈಲಿಗೆ ಎಂಟ್ರಿ ಆದ ಬೆನ್ನಲ್ಲೇ ಸ್ಥಳದಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಶನ್ಗೆ ಹ್ಯಾಂಡ್ ಶೇಕ್ ಕೊಟ್ಟಿದ್ದಾರೆ. ಇದು ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಆಗುವ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ 69 ದಿನಗಳ ಸೆರೆವಾಸ ಇವತ್ತಿಗೆ ಅಂತ್ಯ ಆಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾ ದಿನ ಖೈದಿ 6106 ಆಗಿದ್ದ ದರ್ಶನ್ ಇದೀಗ ಬಳ್ಳಾರಿ ಜೈಲಿನಲ್ಲಿ ವಿಚಾರಣಾಧೀನ ಖೈದಿ ಸಂಖ್ಯೆ 511 ಆಗಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಂತೆ ಎಲ್ಲಾ ಪ್ರಕ್ರಿಯೆ ಪೂರೈಸಿರೋ ಜೈಲು ಅಧಿಕಾರಿಗಳು ದರ್ಶನ್ಗೆ ಹೊಸ ಖೈದಿ ನಂಬರ್ ಕೊಟ್ಟರು. ಹೀಗಾಗಿ ಈ ನಂಬರ್ ಕೂಡ ದರ್ಶನ್ ಫ್ಯಾನ್ಸ್ ಕ್ರೇಜ್ ಹೆಚ್ಚಿಸೋ ಸಾಧ್ಯತೆ ಇದೆ. ಇನ್ನು ಬರೋಬ್ಬರಿ 2 ಶತಮಾನಗಳ ಇತಿಹಾಸ ಹೊಂದಿರುವ ಕಲ್ಲು ಬಂಡೆಗಳ ಮಧ್ಯೆ ವಿಶಾಲವಾದ ಸ್ಥಳದಲ್ಲಿರುವ ಬಳ್ಳಾರಿ ಕಾರಾಗೃಹದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ 10x10 ಅಡಿ ಅಗಲದ ಪ್ರತ್ಯೇಕ ಸೆಲ್ ಕೊಟ್ಟಿದ್ದು, ಒಳಗಡೆ ಬಾತ್ರೂಮು, ಶೌಚಾಲಯದ ವ್ಯವಸ್ಥೆ ಮತ್ತು CCTV ಕಣ್ಗಾವಲಿದೆ. 24 ಗಂಟೆಗೂ ಭಾರೀ ಭದ್ರತೆಯನ್ನು ಕೊಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ 15 ನಿಮಿಷ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ದರ್ಶನ್ ಮಂಕ್ ಆಗಿದ್ದಾರೆ. ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟವನ್ನು ಕೂಡ ನಿರಾಕರಿಸಿದರು. ಒಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ವಿಚಾರವನ್ನು ಗಮನಿಸ್ತಾ ಹೋದರೆ ಒಂದು ಕಡೆ ದರ್ಶನ್ಗೂ ಕೂಡ ಒಂದು ರೀತಿಯಾಗಿ ಸಂಕಟ. ಹೌದು. ಮತ್ತೊಂದು ಕಡೆ ಅವ್ರನ್ನ ನೋಡೋಕೆ ಬರೋರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರು. ಅವ್ರ ಫ್ಯಾಮಿಲಿ ಜೊತೆಗೆ ಅವರ ಫ್ರೆಂಡ್ಸು, ಸ್ಯಾಂಡಲ್ವುಡ್ನ ಅನೇಕ ಸಹೋದ್ಯೋಗಿಗಳೆಲ್ಲ ಬರ್ತಾ ಇದ್ರು. ಈಗ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಜಸ್ಟ್ ಫ್ಯಾಮಿಲಿ ಮಾತ್ರ ಬರಬೇಕು ಅಂತ. ಜೊತೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದು, ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು ಮಾತ್ರ ರಣರೋಚಕ ಅಂತ ಅನಿಸ್ತು. ಹೌದು, ಅಲ್ಲ ಇದು ಅವರೇ ಮಾಡ್ಕೊಂಡಂಥ ಫಜೀತಿ. ಬೆಂಗಳೂರಿನಲ್ಲೇ ಇದ್ರು, 69 ದಿನ ಆಗಿತ್ತು. ಕೆಲ ದಿನಗಳು ಮಾತ್ರ ಬಾಕಿ ಇತ್ತು. 90ನೇ ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಟ್ರಯಲ್ ಹೇಗೋ ಆರಂಭ ಆಗ್ತಾ ಇತ್ತು. ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾ ಇದ್ರು. ಇನ್ನೊಂದು 2 ವಾರ 3 ವಾರ ಅಥವಾ 1 ತಿಂಗಳೊಳಗೆ ಜಾಮೀನು ಸಿಕ್ಕಲು ಬಹುದಿತ್ತು, ಗೊತ್ತಿಲ್ಲ. ಆದರೆ ದರ್ಶನ್ ಅವರು ತಮಗೆ ತಾವೇ ಎದುರು ಮಾಡಿಕೊಂಡಂಥ ಫಜೀತಿ ಇದರಿಂದಾಗಿ ಬಳ್ಳಾರಿ ಸೇರಬೇಕಾಗಿದೆ. ನಾವು ನಿನ್ನೆ ಹೇಳ್ತಾ ಇದ್ವಿ, ಒಂದು ರಾತ್ರಿ ಅಥವಾ ಬೆಳ್ಳಂಬೆಳಗ್ಗೆ ಅವ್ರನ್ನ ಶಿಫ್ಟ್ ಮಾಡ್ಬೋದು ಬಳ್ಳಾರಿಗೆ ಅಂತ. ಬಳ್ಳಾರಿ ಜೈಲಿನ ಇತಿಹಾಸವನ್ನು ಕೂಡ ಹೇಳಿದ್ರಿ. ಬೆಂಗಳೂರು ಬಹಳ ತಂಪಾಗಿರುತ್ತೆ. ಬೆಂಗಳೂರಿನ ಕೇಂದ್ರ ಕಾರಾಗೃಹ ಈ ಹಿಂದಿನಲ್ಲೂ ಕೂಡ ಒಂಥರ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾನೆ ಇತ್ತು. ಇವತ್ತು ನಿನ್ನೆ ಅಂತಲ್ಲ, ಈಗ 69 ದಿನಗಳಲ್ಲೂ ಅವರಿಗೆ ರಾಯಲ್ ಟ್ರೀಟ್ಮೆಂಟೇ ಸಿಕ್ಕಿರ್ಬೋದು, ಗೊತ್ತಿಲ್ಲ. ಯಾಕೆಂದ್ರೆ ಒಂದಿನಾನು ಅವರು ಆ ಬಿಳಿ ಬಟ್ಟೆ ಹಾಕೊಂಡಿದ್ದು ನಾವು ನೋಡೇ ಇಲ್ಲ, ಯೂನಿಫಾರ್ಮ್ ಹಾಕೊಂಡಿದ್ದು ನೋಡೇ ಇಲ್ಲ. ಪ್ರತಿ ಬಾರಿಯೂ ಇದೇ ತರ ಇದ್ರು ಅವರು. ಹಾಗಾಗಿ ಅವರು ವೆಯ್ಟ್ ಲಾಸ್ ಆದ್ರು ಅನ್ನೋದು ಸುಳ್ಳು. ಖೈದಿಯಲ್ಲ, ಸೊ ಹಾಗಾಗಿ ಕಲರ್ ಡ್ರೆಸ್ ಕೊಟ್ಟಿರ್ಬೋದು. ಬೇರೆಯವರು ಹಾಕೊಂಡಿಲ್ವಲ್ಲ, ಕೊಟ್ಟಿದ್ರು ಹಾಕೊಳ್ತಿದ್ರು. ಸಜಾ ಖೈದಿಗಳು ಹಾಕೊಂಡಿರ್ಲಿಲ್ಲ, ಅವರು ಹಾಕೊಳ್ಳಿನ ಸಜಾ ಖೈದಿ ಅವನು ಹಾಕಿರ್ಲಿಲ್ಲ, ಅವನು ಹಾಕೊಂಡಿರ್ಲಿಲ್ಲ. ಸೊ ರಾಯಲ್ ಟ್ರೀಟ್ಮೆಂಟ್ ಅಂತೂ ಮೊದಲಿಂದ ಸಿಗ್ತಾನೆ ಇತ್ತು. ಹಾಗಾಗಿ ಇವತ್ತಿನಿಂದ ಹೊಸದು ಆರಂಭ ಆಗ್ಬೋದು. ಜೈಲಂದ್ರೆ ಹೇಗೆ, ಜೈಲಂದ್ರೆ ಹೀಗೂ ಇರುತ್ತಾ ಅನ್ನೋದು ಇವತ್ತಿನಿಂದ ಶುರುವಾಗೋದು, ಹೊಸ ಅನುಭವ. ಅಂದರೆ ದರ್ಶನ್ಗೆ ಇವತ್ತು 69 ದಿನ ಜೈಲಿನಲ್ಲಿ ಇದ್ದಂಥ ಅನುಭವ ಇದೆ. ಹಾಗಾಗಿ ಇವತ್ತಿನಿಂದ ಇದ್ದು ಬಿಡ್ತಾರೆ, ಏನು ಪರವಾಗಿಲ್ಲ ಅಂತಿಲ್ಲ. ಇದು ಹೊಸ ಅನುಭವ ಅವರಿಗೆ. ಇಷ್ಟು ದಿನ ಇದ್ದದ್ದು ಜೈಲಲ್ಲ, ಇಷ್ಟು ದಿನ ಇದ್ದದ್ದು 5 ಸ್ಟಾರ್ ಹೋಟೆಲಲ್ಲಿ. ಅದೇ ಥರ ಇದ್ರು ಅವರು, ಅದೇ ಥರ ಅವರಿಗೆ ರಾಯಲ್ ಟ್ರೀಟ್ಮೆಂಟು ಸಿಗ್ತಾ ಇತ್ತು. ಹಾಗಾಗಿ ಇವತ್ತಿನಿಂದ
ಬಳ್ಳಾರಿಯಲ್ಲಿ ಹೊಸ ಈ ಸಜೆ ಅಥವಾ ಕೈದಿಗಳು ಹೇಗಿರ್ತಾರೆ ಆ ಥರದ ಅನುಭವ ಆಗ್ತಾ ಹೋಗುತ್ತೆ. ಇವತ್ತು ನೋಡಿ ಅವ್ರು ಹೋಗಿದ್ದು ನೋಡಿ, ಪೂಮಾ ಒಂದು ಒಳ್ಳೆ ಟೀ ಶರ್ಟ್ ಹಾಕ್ಕೊಂಡು ವಾಟರ್ ಬಾಟ್ಲ್ ಕೈಯಲ್ಲಿ ಇಟ್ಕೊಂಡು ಒಂದು ಕನ್ನಡಕ, ಬ್ರ್ಯಾಂಡೆಡ್ ಟೀ ಶರ್ಟು, ಕನ್ನಡಕ, ಒಂದು ಕಡಗ, ಇದನ್ನೆಲ್ಲ ಹಾಕ್ಕೊಂಡು ಹೊರಟಿದ್ರು ಬಳ್ಳಾರಿಗೆ. ನೆನ್ನೆ ಹೇಳಿದ್ವಿ ರಾತ್ರಿ ಅವ್ರನ್ನ ಶಿಫ್ಟ್ ಮಾಡ್ಬೋದು ಅಥವಾ ಬೆಳ್ಳಂಬೆಳಗ್ಗೆ ಶಿಫ್ಟ್ ಮಾಡ್ಬೋದು ಅಂತ. ಬೆಳ್ಳಂಬೆಳಗ್ಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಪೊಲೀಸ್ ಜ್ಯೂರಿಸ್ಟ್ರಿಕ್ಷನ್ಸ್ ಎಲ್ಲ ಬರುತ್ತೆ, ಭಾಳ ಕಷ್ಟ ಆಗುತ್ತೆ, ಭದ್ರತೆ ಒದಗಿಸೋದು ಕಷ್ಟ ಆಗುತ್ತೆ. ಅವರ ಅನೇಕ ಜನ ಅಭಿಮಾನಿಗಳು ಅವ್ರನ್ನ ಬಯಸುವಂಥವ್ರು ರಸ್ತೆ ಮಧ್ಯೆ ಏನಾದರೂ ಕಿರಿಕ್ ಮಾಡ್ಬೋದು, ಎಲ್ಲಾದರೂ ಗಾಡಿ ನಿಲ್ಲಿಸ್ಬೋದು, ಜೈಕಾರಕ್ಕೆ ಹೋಗ್ಬೋದು, ಈ ಥರದ್ದೆಲ್ಲ ಆಗ್ಬೋದು ಅಂತ ಹೇಳ್ತಾ ಇದ್ವಿ. ಸೊ ಇವತ್ತು ಬೆಳಗ್ಗೆ 4 ಗಂಟೆಗೆ ಹೊರಟಿದ್ರು. ಅದು ನಮ್ಮ ಕರ್ನಾಟಕದ ಬಾರ್ಡ್ರಲ್ಲಿ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ಪಕ್ಕದಲ್ಲಿ ಆಂಧ್ರ ಪ್ರದೇಶನೋ ತೆಲಂಗಾಣನೋ, ಆಂಧ್ರ ಪ್ರದೇಶದಲ್ಲಿ ಹೋಗೋಣ ಅಂಥೇಳಿ ಆ ರೂಟಲ್ಲಿ ಹೋಗಿದ್ದಾರೆ. ಸೊ ಸೇರಿದ್ದಾರೆ, ಅಂತೂ ಇಂತೂ ಬಳ್ಳಾರಿಗೆ ಸೇರಿದ್ದಾರೆ. ಬಳ್ಳಾರಿಯಲ್ಲಿ ಈಗ ಶುರುವಾಗೋದು ನಿಜಕ್ಕೂ ಅವರಿಗೆ ಅಗ್ನಿ ಪರೀಕ್ಷೆ. ಅಲ್ಲಿ ಈಗಿರುವಂಥ DIG TP ಶೇಷ ಅವರು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಅವ್ರು ಬರ್ತಾ ಇದ್ದಾಗ ಯಾರು ಶೇಕ್ ಹ್ಯಾಂಡ್ ಕೊಟ್ರಂತೆ, ಅದ್ರ ಜೊತೆಗೆ ಆ ಗಾಡಿಯಲ್ಲಿ ಬರ್ತಾ ಇದ್ದಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ರಂತೆ, ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಾವಲು ಪಡೆ ಯಾರಿದ್ದಿದ್ದು ಅವ್ರ ಬಗ್ಗೆ ಕ್ರಮ ಆಗಬೇಕು ಅಂತ. ಸೊ ಬಹಳ ಕಠಿಣವಾಗಿರುತ್ತೆ ಬಳ್ಳಾರಿಯಲ್ಲಿ ಇವರ ಜೀವನ. ಜೊತೆಗೆ ಭದ್ರತೆ ಹೇಗಿದೆ ಏನು ಕತೆ ಅಂತೇಳಿ ಆಗಲೇ ಹೇಳ್ತಾ ಇದ್ವಿ ನೋಡಿ. ಅವರಿಗೆ 10x10 ಒಂದು ರೂಮ್ ಕೊಟ್ಟಿದ್ದಾರಂತೆ, ಪ್ರತ್ಯೇಕ ಸೆಲ್ ಕೊಟ್ಟಿದ್ದಾರಂತೆ. ಒಳಗಡೆ ಬಾತ್ರೂಮ್ ಇರುತ್ತೆ, ಶೌಚಾಲಯದ ವ್ಯವಸ್ಥೆ ಇರುತ್ತೆ, CCTV ಕಣ್ಗಾವಲಿರುತ್ತೆ. CCTV ಪ್ರತಿಯೊಂದು CCTVಯ ಫೂಟೇಜ್ಗಳನ್ನು ಹಾಗೇ ಇಡಬೇಕು ಅಂತ ಹೇಳಿದಾರಂತೆ. ಅಂದರೆ ಇಡೀ ಜೈಲಿನ CCTV, ಕೇವಲ ಅವರ ಬ್ಯಾರಕ್ನಲ್ಲಿ ಅಥವಾ ಅವರ ಕೋಣೆಯ ಆಸುಪಾಸಿನಲ್ಲಿರುವಂಥ CCTV ಅಲ್ಲ, ಇಡೀ ಜೈಲಿನ CCTVಯನ್ನು ಹಾಗೇ ಇಟ್ಟಿರಬೇಕು. ಅದೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ಸಿಬ್ಬಂದಿಗಳಿರಬೇಕು ಅವ್ರ ಜೊತೆಗೆ. ಅವರ ಸೆಲ್ಲನ್ನು ಓಪನ್ ಮಾಡೋ ಮುಂಚೆ ಹಿರಿಯ ಅಧಿಕಾರಿಗಳಿರಬೇಕು, ಆಗ ಮಾತ್ರ ಅವರ ಸೆಲ್ಲನ್ನು ಓಪನ್ ಮಾಡೋದಕ್ಕಾಗತ್ತೆ. ಜೊತೆಗೆ ಅವ್ರು ಯಾರ ಜೊತೆನೂ ಮಾತಾಡೋಂಗಿಲ್ಲ. ಬೇರೆ ಬೇರೆ ಅಪರಾಧಿಗಳ ಜೊತೆ ನಮ್ಮ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾತಾಡ್ತಾ ಇದ್ರಲ್ಲ, ಆ ಥರ ಇಲ್ಲಿ ಮಾತಾಡೋ ಹಾಗಿಲ್ಲ. ಅದಕ್ಕೂ ಕೂಡ ನಿರ್ಬಂಧ ಇದೆ. ಜೊತೆಗೆ ಅವರ ಬ್ಯಾರಕ್ನ ಮುಂದೆ 15 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದಕ್ಕೆ ಸ್ಪೇಸ್ ಇದೆಯಂತೆ, 20x60. ಆ ಸ್ಪೇಸ್ನಲ್ಲಿ ಮಾತ್ರ ಅವರು ವಾಕಿಂಗ್ ಮಾಡ್ಬೋದು. ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅದನ್ನು ಮಾತ್ರ ಕೊಡ್ತಾರೆ. ಈಗ ನಾವು ಬೆಂಗಳೂರಲ್ಲಿ ಹೇಗೆ ಅವರು ಜೈಲಿನ ಮ್ಯಾನ್ಯುವಲ್ನಲ್ಲೇ ತಿಂದು ಅವರಿಗೆ ಅತಿಸಾರ ಭೇದಿಯಾಗಿ ಅವರು ವೆಯ್ಟ್ ಲಾಸ್ ಆದ್ರಂತೆ, ಅದಾದ್ರಂತೆ, ಇದಾದ್ರಂತೆ ನಾವು ಹೇಳಿದ್ವಿ. ಬಟ್ ಅದು ತಿಂದಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರು ನಿಜಕ್ಕೂ ಜೈಲಿನ ಆಹಾರವನ್ನೇ ತಿಂದಿದ್ದಾರೋ ಅಥವಾ ಅಲ್ಲಿ ಯಾರೋ ನಾಗನೋ ಪಾಗನೋ ಅವ್ರು ಕೊಟ್ಟಂಥ ಆಹಾರ ತಿಂದಿದ್ದಾರೋ ಯಾರಿಗೆ ಗೊತ್ತಿಲ್ವಲ್ಲ. ಸೊ ಅವ್ರು ವೆಯ್ಟ್ ಲಾಸ್ ಅಂತೂ ಆಗಿಲ್ಲ, ಹಾಗೇ ಇದ್ದಾರೆ. ಹಾಗಾಗಿ ಅಲ್ಲಿ ತಿಂದಿರ್ಲಿಕ್ಕಿಲ್ಲ, ಅವ್ರು ಬೇರೆದೇ ಮಾಡಿಸ್ಕೊಂಡು ತಿಂದಿರ್ಬೋದು. ಆದರೆ ಇಲ್ಲ, ಹಾಗಾಗಲ್ಲ, ಅದನ್ನೇ ತಿನ್ನಬೇಕು. ಇವತ್ತು ಬೆಳಗ್ಗೆ ಬಂದರು, ವೈದ್ಯಕೀಯ ಪರೀಕ್ಷೆ ಆಯಿತು, ಅವರು ಆರೋಗ್ಯವಾಗಿದ್ದರು, ಜೈಲಿನ ಒಳಗಡೆ ಕರ್ಕೊಂಡು ಹೋದರು. ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಏರುಪೇರಾಯ್ತಂತೆ. ಅಂದರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಇಡೀ ದಿನ ಟ್ರಾವೆಲ್ ಮಾಡಿದ್ವು ಒಂದು, ಅದ್ರ ಜೊತೆಗೆ ಇಲ್ಲಿನ ಹವಾಮಾನ ಅಲ್ಲಿನ ಹವಾಮಾನ ಬೇರೆ ಇದೆ. ಬೆಳಗ್ಗೆಯಿಂದ ತಿಂಡಿ ಗಿಡ್ಡಿ ಕೊಟ್ಟಿದ್ದಾರೆ. ಅದು ಜೈಲಿನ ಮೊದಲ ಆಹಾರ ತಿಂದ್ರೆ ಏನೋ ಗೊತ್ತಿಲ್ಲ. ಹಾಗಾಗಿ ಅದರಿಂದಲೂ ಫುಡ್ ಪಾಯ್ಸನ್ ಆಗಿರ್ಬೋದು, ಮತ್ತೆ ಅತಿಸಾರ ಭೇದಿ ಆಗಿರ್ಬೋದು. ಇದರಿಂದ ಹುಷಾರಿಲ್ಲ ಅಂತೇನೋ ಹೇಳ್ತಾ ಇದ್ರು. ಆಮೇಲೆಲ್ಲ ವೈದ್ಯರನ್ನು ಕರೆಸಿ ಚೆಕಪ್ ಮಾಡಿಸಿ ಚಿಕಿತ್ಸೆ ಕೊಟ್ಟಿದ್ದಾರಂತೆ. ಇನ್ನೇನು ಸರಿ ಹೋಗ್ಬೋದೇನೋ. ಅಂದರೆ ನಾಳೆಯಿಂದ ಅಗ್ನಿ ಪರೀಕ್ಷೆ ಅಂತೂ ಇದ್ದೇ ಇದೆ ನಿಜ. ಆದರೆ ಅಲ್ಲೂ ಟ್ರೀಟ್ಮೆಂಟ್ ಹೇಗೆ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಬ್ರು ಯಾರೋ ಹೇಳಿದ್ರಲ್ಲ, ಆ ಥರ ಎಲ್ಲಾದರೂ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಇನ್ನು ಬೆಂಗಳೂರು ಥರನೇ ಆಗ್ಬಿಡ್ತಾರೆ. ಅದರಲ್ಲೇನು ಹೊಸತಿಲ್ಲ ಅಂತ ಅನ್ಸ್ಬಿಡುತ್ತೆ. ಆದರೆ ಬಳ್ಳಾರಿಯಲ್ಲಿ ಆ ರೀತಿಯಾಗಿ ಆಗ್ಲಿಕ್ಕಿಲ್ಲ. ಈ ವ್ಯವಸ್ಥೆಗಳನ್ನು ನೋಡಿದಾಗ, ಅಲ್ಲಿನ DIG ಅವರು ಪದೇ ಕರೆದು ಚರ್ಚೆ ಮಾಡ್ತಾ ಇರೋದನ್ನು ನೋಡಿದಾಗ, ಈಗಿರುವಂಥ ಭದ್ರತೆ ವ್ಯವಸ್ಥೆಗಳನ್ನು ಗಮನಿಸಿದಾಗ ನಿಜಕ್ಕೂ ಜೈಲಿನ ರೀತಿಯಲ್ಲೇ ಟ್ರೀಟ್ಮೆಂಟ್ ಇರ್ಬೋದೇನೋ. ಸೊ ಅದನ್ನು ನಾವು ಆಶಿಸೋಣ, ಜೈಲಿನ ರೀತಿಯಲ್ಲಿ ಇರಲಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.